ಬಾರಾಮತಿಯತ್ತ ಹೊರಟ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ. ಬಾರಾಮತಿಯತ್ತ ಈಗ ಅಮಿತ್ ಶಾ ಪ್ರಯಾಣವನ್ನ ಬೆಳೆಸಿದ್ದಾರೆ. ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ನಿಧನದ ವಾರ್ತೆ ಕೇಳಿ ಶಾಕ್ ಆಗಿದೆ ಅವರಿಗೂ. ದೆಹಲಿಯಿಂದ ಈಗ ಕೇಂದ್ರ ಮಂತ್ರಿ ಅಮಿತ್ ಶಾ, ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಕೆಲ ಹೊತ್ತಿನಲ್ಲೇ ಬಾರಾಮತಿ ಆಸ್ಪತ್ರೆಗೆ ಭೇಟಿ ನೀಡುವ ಸಾಧ್ಯತೆ ಇದೆ. ಬಾರಾಮತಿಯತ್ತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಹೊರಟಿದ್ದಾರೆ. ಪ್ರಯಾಣವನ್ನ ಬೆಳೆಸಿದ್ದಾರೆ ಅಮಿತ್ ಶಾ. ಬಾರಾಮತಿಯತ್ತ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಏನಾಯ್ತು ಅನ್ನೋದರ ಬಗ್ಗೆ. ಈಗ ಅವರು ಬಾರಾಮತಿಯತ್ತ ಹೊರಟಿದ್ದಾರೆ. ಮುಂಬೈನಿಂದ 8 ಗಂಟೆಗೆ ಹೊರಟಂತಹ ಈ ವಿಮಾನ ಇತ್ತಲ್ಲ, ಇದು ಸುಮಾರು 45 ನಿಮಿಷಗಳ ಕಾಲ ಫ್ಲೈ ಮಾಡಿ ಬಾರಾಮತಿ ಅನ್ನುವಂತಹ ಜಾಗದಲ್ಲಿ ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡೋದಕ್ಕೂ ಹೋಗಿ ದುರಂತವಾಗಿ ಸಂಪೂರ್ಣ ಬ್ಲಾಸ್ಟ್ ಆಗಿದೆ. ಘಟನೆಯಲ್ಲಿ ವಿಮಾನದ ಒಳಗಡೆ ಇದ್ದಂತ 6 ಜನ ದುರ್ಮರಣ ಹೊಂದಿದ್ದಾರೆ. ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರು ಕೂಡ ಕಾರ್ಯಕ್ರಮದ ಸಂಬಂಧ ಇದೇ ವಿಮಾನದಲ್ಲಿ ಬರ್ತಾ ಇದ್ರು. ಈ ವಿಮಾನ ಈಗ ಬ್ಲಾಸ್ಟ್ ಆಗಿದೆ. ಘಟನೆ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಂತ ಹೋಮ್ ಮಿನಿಸ್ಟರ್ ಈ ಸಂಬಂಧ ಈಗ ಬಾರಾಮತಿಯತ್ತ ಆಗಮಿಸ್ತಾ ಇದ್ದಾರೆ. ಘಟನೆಗೆ ನಿಖರ ಕಾರಣ ಏನು, ಹೇಗಾಯ್ತು ಅನ್ನೋದರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಬೇಕಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಇದರ ಮಾಹಿತಿಯನ್ನ ಕಲೆಕ್ಟ್ ಮಾಡಿದ್ದಾರೆ. ದೇವೇಂದ್ರ ಫಡ್ನವೀಸ್ಗೆ ಕಾಲ್ ಮಾಡಿ ಘಟನೆ ಬಗ್ಗೆ ವಿಚಾರಿಸಿದ್ದಾರೆ ಅನ್ನೋದು ಈ ಹೊತ್ತಿನ ಮಾಹಿತಿ. ಪ್ಲೈನ್ ಕ್ರಾಶ್ನಲ್ಲಿ ಅಂತ ಹೇಳಿ ಗೊತ್ತಾಗಿದೆ. ಬಹಳ ದುಃಖ ಆಯಿತು. ಯಾಕಂದರೆ ಸಾರ್ವಜನಿಕ ಜೀವನದಲ್ಲಿ ಬಹಳ ಹೋರಾಟವನ್ನು ಮಾಡಿ ಒಂದು ವಿಶೇಷವಾದಂಥ ಜನರ ಮನ್ನಣೆಯನ್ನು ಗಳಿಸಿರ್ತಕ್ಕಂಥ ವ್ಯಕ್ತಿತ್ವ ಅದು. ಇಂಥ ಒಂದು ದುರಂತದ ಸನ್ನಿವೇಶ ಸೃಷ್ಟಿಯಾಗ್ತದೆ ಅಂತ ಯಾರೂ ಭಾವಿಸಿರಲಿಲ್ಲ. ಹಾಗಾಗಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತೇನೆ. ಅವರ ಅಭಿಮಾನಿಗಳಾಗಿರ್ತಕ್ಕಂಥ ಲಕ್ಷ ಜನರಿಗೆ ಈ ಆತಂಕದ ಕ್ಷಣವನ್ನು ಭರಿಸುವಂತ, ಸಹಿಸುವಂತ ಶಕ್ತಿಯನ್ನು ಕೊಡಲಿ ಅಂತ ಹೇಳಿ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಹಿರಿಯ ನಾಯಕರು ಯಾವಾಗಲೂ ಕೂಡ ಪಾಸಿಟಿವ್ ಆಗಿ ಆಲೋಚನೆ ಮಾಡ್ತಿದ್ರು. ನನಗೆ ಪಾರ್ಟಿ ಬಿಟ್ಟು ಹೋಗಿ ವಾಪಸ್ಸು ಎಲ್ಲ ಆದಾಗ ಸ್ವಲ್ಪ ಮನಸ್ಸು ನೋವಾಗಿತ್ತು. ಪೊಲಿಟಿಕಲ್ ಭವಿಷ್ಯದ ಬಗ್ಗೆ ಅವರು ತೀರ್ಮಾನ ಮಾಡಿದ್ದಾರೆ. ಅದು ನಾನು ಜೊತೆಗೆ ಚರ್ಚೆ ಮಾಡುತ್ತಿರಲಿಲ್ಲ. ಬಟ್ ಬಹಳ ಪ್ರೋಗ್ರೆಸಿವ್ ಲೀಡರ್ ಅವರು. ಮೊನ್ನೆ ತಾನೇ ಚೀಫ್ ಮಿನಿಸ್ಟರ್ ಹೇಳ್ತಾ ಇದ್ರು, ಆಲ್ವೇಸ್ ಎಲ್ಲದಕ್ಕೂ ನಮಗೆ ಸಹಕಾರ ಕೊಟ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಪಾರ್ಟಿ ಆದ್ರೂ ಕೂಡ ಒಳ್ಳೆ ರಿಸಲ್ಟ್ ಕೂಡ ತೆಗೆದುಕೊಂಡಿದ್ರು. ಇವತ್ತು ಅವರು ಡೆಪ್ಟಿ ಚೀಫ್ ಮಿನಿಸ್ಟರ್. ಇವತ್ತು ಅವರು ನಮ್ಮಿಂದ ದೂರ ಆಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರೆಲ್ಲ ಕುಟುಂಬ ನ್ಯಾಯಗಳಿಗೆಲ್ಲ ಏನು ದುಃಖವನ್ನು ಭರಿಸುವಂತ ಶಕ್ತಿ ಸಿಗಲಿ. ಜೊತೆಗೆ ಇನ್ನು ಕೂಡ ಅವರ ಕುಟುಂಬದವರು ನಮ್ಮ ಬೆಂಗಳೂರಿನಲ್ಲಿ ಕೂಡ ಕಂಠಸ್ಥರ ಬೆಳೆಸಿದ್ದಾರೆ. ನಿನ್ನೆ ತರ ಅವ್ರ ಬೀಗರನ್ನು ಭೇಟಿ ಮಾಡಿದ್ದಾರೆ. ನನಗೆ ಗೊತ್ತಿಲ್ಲ ಆಗ್ತದೆ ಅವರೆಲ್ಲ ರಾಜಕಾರಣಿಗಳು ಬಹಳ ಹುಷಾರಾಗಿರ್ಬೇಕು. ಅನೇಕ ನಾಯಕರುಗಳನ್ನು ನಾವು ತಿಳ್ಕೊಂಡಿದ್ದೇವೆ. ಸ್ಪೀಕರ್ ಆಗಿದ್ದರು, ಸಿಂಧಿಯಾರ್ ಅವರು, ಬಹಳ ಜನ ಅವರ ಪೈಲಟ್ ಹುಷಾರಾಗಿರಬೇಕು. ತಾಂತ್ರಿಕ ದೋಷ ಅಂತ ನನಗೇನು ಗೊತ್ತು. ನಾನು ತಂದಿರೋ ಮೆಸೇಜ್ ಏನಿದೆ ನನಗೆ ಇಮಿಡಿಯೇಟ್ ಫೋನ್ ಮಾಡಿ ನನಗೆ ಹೇಳಿದ್ರು. ನಮ್ಮ ಸೋಷಿಯಲ್ ಮೀಡಿಯಾ ಅವರು ನನಗೆ ತಿಳಿಸಿದ್ರು. ನನ್ನ ಫ್ರೆಂಡ್ಸು ಕೂಡ ಬಾಂಬೆಯಿಂದ ಫೋನ್ ಮಾಡಿ ಇಮಿಡಿಯೇಟ್ ತಿಳಿಸಿದ್ರು. ಅಜಿತ್ ಪವಾರ್ ಅವರು ಏರೋಪ್ಲೇನ್ ಲ್ಯಾಂಡ್ ಆಗುವಂಥ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಅವಘಡದಲ್ಲಿ ತೀರ್ಕೊಂಡಿದ್ದಾರೆ ಅಂತಕ್ಕಂಥ ವಿಚಾರ ಈಗ ತಿಳಿಯಿತು. ಬಹುಶಃ ಇದು ಅತ್ಯಂತ ದುಃಖಕರವಾಗಿರ್ತಕ್ಕಂಥ ವಿಚಾರ. ಅಜಿತ್ ಪವಾರ್ ಅವರು ಯಾವುದೇ ವಿಚಾರದಲ್ಲೂ ಕೂಡ ವೈಯಕ್ತಿಕವಾಗಿ ಕೂಡ ನಾನು ಬಲ್ಲೆ, ಸಾಕಷ್ಟು ಸರಿ ಭೇಟಿನೂ ಕೂಡ ಮಾಡಿದೆ. ಇವತ್ತು ಇಂಥ ದುರಂತಕ್ಕೆ ಸಿಕ್ಕಿರ್ತಕ್ಕಂಥದಕ್ಕೆ
ಅವರ ಆ ದುರಂತದಿಂದ ಆಗಿರ್ತಕ್ಕಂಥ ಅನಾಹುತಕ್ಕೆ ದುಃಖವನ್ನು ಮರೆಸ್ತಕ್ಕಂಥ ರೀತಿಯಲ್ಲಿ ಪರಮಾತ್ಮ ಎಲ್ಲ ರೀತಿಯಲ್ಲಿ ಘಟನೆ ಬಗ್ಗೆ ದೇಶಾದ್ಯಂತ ಕಂಬನಿ ಮಿಡಿತಾ ಇದ್ದಾರೆ. ಘಟನೆ ಹೇಗಾಯ್ತು ಅನ್ನೋದ್ರ ಬಗ್ಗೆ ಈಗ ಚರ್ಚೆ ಶುರುವಾಗಿದೆ. ನಮ್ಮ ಜೊತೆಲಿ ಮಾತಾಡೋದಕ್ಕೆ ನಿವೃತ್ತ ಅಧಿಕಾರಿ ಮೋಹನ್ ಚಿತ್ತಳೆ ಅವರು ಈಗ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ತಾವು ಈ ಘಟನೆಯನ್ನ ಬಹುಶಃ ಸೂಕ್ಷ್ಮವಾಗಿ ಗಮನಿಸಿದಾಗ ಏನಾಗಿರ್ಬೋದು ಅಂತ ಹೇಳಿ ತಮ್ಗನ್ಸುತ್ತೆ ಸರ್? ಹೇಗಿದು ಕ್ರಾಶ್ ಆಗಿರ್ಬೋದು ಅಂತ ಅನ್ಸುತ್ತೆ ಸರ್? ನೋಡಿ ಸರ್, ಅಜಿತ್ ಪವಾರ್ ಅವ್ರ ಜೊತೆ ಅವರ 2 PAಗಳು, 2 ಬಾಡಿ ಗಾರ್ಡ್ಗಳು ಮತ್ತೆ NCP ಒಬ್ಬ ಕಾರ್ಯಕರ್ತ ಬೆಳಗಿನ ಜಾವ 7:45ಕ್ಕೆ ಏನಾದ್ರು ಟೇಕ್ ಆಫ್ ಮಾಡಿದ್ದಾರೆ ಮುಂಬೈಯಿಂದ. ಆಮೇಲೆ ಬಾರಾಮತಿ ಕಾಣಿಸ್ತಾ ಇದೆ. ಆಮೇಲೆ ಹವಾಮಾನದೇನು ಸಮಸ್ಯೆ ಇಲ್ಲ. ನನಗೆ ಒಂದು ಆತಂಕ ಅಂತಂದ್ರೆ ಈ ರಾಜಕಾರಣಿಗಳು ಇಷ್ಟೊಂದು ಏರ್ಕ್ರಾಫ್ಟ್ ಗಳೆಲ್ಲ ಪ್ರೈವೇಟ್ ಏರ್ಕ್ರಾಫ್ಟ್ ಇಟ್ಕೊಂಡಿರ್ತಾರಲ್ಲ, ವಿದೌಟ್ ಟೇಕಿಂಗ್ DGCA ಪರ್ಮಿಷನ್ ಎನ್ಕ್ವೈರಿ ಮಾಡಿದಾಗ ಗೊತ್ತಾಗಬಹುದು ಇದು. ಅದರಲ್ಲಿ ಏನಾದ್ರು ಟೆಕ್ನಿಕಲ್ ಗ್ಲಿಚ್ ಇದ್ರೂ ಕೂಡ ಇವ್ರು ತರಾತುರಿಯಲ್ಲಿ ಜಿಲ್ಲಾ ಪರಿಷತ್ ಚುನಾವಣೆ ಇದೆ. ಮತ್ತೆ ನಿಮ್ಗೆ ಅಜಿತ್ ಪವಾರ್ ಅವರ ಸ್ವಭಾವ ಬಗ್ಗೆ ಹೇಳ್ಬೇಕಂದ್ರೆ ಪಾಪ ದಿವಂಗತರು, ಅವರು ನೇರ ದಿಟ್ಟ ಮಾತಾಡೋರು. ಮತ್ತೆ ಬೆಳಿಗ್ಗೆ 8 ಗಂಟೆಗೆ ಮಂತ್ರಾಲಯದಲ್ಲಿ ಕೂಡೋ ಮನುಷ್ಯ ಅವರು. ಅನೇಕ ಅವರು ಮಾಡಿದ ಕೆಲಸಗಳು ಮಹಾರಾಷ್ಟ್ರದಲ್ಲಿ ತುಂಬಾ ಶ್ಲಾಘನೀಯ ಇದೆ. ನಾನು ಮಹಾರಾಷ್ಟ್ರ ಚುನಾವಣೆಯಲ್ಲಿದ್ದಾಗ 8 ಸತಿ ಅವರನ್ನ ಈ ಸದ್ಯದಲ್ಲೇ ಭೇಟಿಯಾಗಿದ್ದೆ. ನಂದು ತುಂಬಾ ಹಳೆ ಪರಿಚಯ ಅಜಿತ್ ಪವಾರ್ ಜೊತೆಗೆ. ಪಾಪ ಇನ್ನು ರಾಜಕಾರಣದಲ್ಲಿ ಬಹಳಷ್ಟು ಅವರು ಮಹಾರಾಷ್ಟ್ರಕ್ಕೆ ಕೊಡುಗೆ ಕೊಡಬೇಕಾಗಿತ್ತು. ನನ್ನ ಭಾವಪೂರ್ಣ ಶ್ರದ್ಧಾಂಜಲಿ ನಾ ಹೇಳ್ತಾ ಇದ್ದೇನೆ. ಆದ್ರೆ ಟೆಕ್ನಿಕಲ್ ಗ್ಲಿಚ್ ಎನ್ಕ್ವೈರಿ ಅಂತಾನೆ ಗೊತ್ತಾಗ್ತದೆ. ಆಮೇಲೆ ಇನ್ನೊಂದು ಸರ್, ಇದು ಏನು ATF ಇರ್ತದೆ ಅಲ್ಲ ವಿಮಾನದಲ್ಲಿ, ಅದು ಡೀಸೆಲ್ ಪೆಟ್ರೋಲ್ಗಿಂತ ಬಹಳಷ್ಟು ಸ್ಟ್ರಾಂಗ್ ಇರ್ತದೆ. ಇಟ್ಸ್ ಟೆಕ್ನಿಕಲಿ ಇಟ್ ಈಸ್ 100% ಹೈಯರ್ ಗ್ರೇಡ್ ದನ್ ಎನಿಥಿಂಗ್. ಹಿಂಗಾಗಿ ಆ ಬಾಡಿಗಳು ಕೂಡ ಕರಗಲಾಗಿರ್ಬೋದು. ಇನ್ನ DNA ಮಾಡಿ ಅಜಿತ್ ಪವಾರ್ ಬಾಡಿ ಯಾವುದು, PA ಬಾಡಿ ಯಾವುದು ಅಂತ ಗುರುತಿಸಬೇಕಾಗ್ತದೆ. ಈ ತರ ದುರ್ಮರಣ ಅತ್ಯಂತ ವಿಷಾದಕರ ಘಟನೆ ಇದು. ಇದರದ್ದು ನಾನು ಶ್ರದ್ಧಾಂಜಲಿನ ರಿಪಬ್ಲಿಕ್ ಟಿವಿ ಮುಖಾಂತರ ಅಜಿತ್ ಪವಾರ್ ಅವ್ರ ಫ್ಯಾಮಿಲಿಗೆ, ಸ್ಪೆಷಲಿ ಶರದ್ ಪವಾರ್ ಅವ್ರಿಗೆ, ಈ ವಯಸ್ಸಿನಲ್ಲಿ ಇದು ಅವ್ರಿಗೆ ನೋಡ್ಬೇಕಾಯ್ತು. ಸದ್ಯದಲ್ಲೇ ಅವರು ಒಗ್ಗಟ್ಟು ಆಗಿದೆ. 2 NCP ಒಂದಾಗಿತ್ತು. ಪುನಾ ಮತ್ತೆ ಬಾರಾಮತಿ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ. ಇದೊಂದು ದುರ್ದೈವದ ಸಂಖ್ಯೆ. ಅವ್ರ ಮನೆಯವರು ಕೂಡ ಬಾರಾಮತಿಯಿಂದ MP. ಅವರ ಮಗ ಪಾರ್ಥ್ ಅವನು ಕೂಡ ದಿಲ್ಲಿಯಲ್ಲಿ ಇದ್ದಾನೆ. ಅವರು ಎಲ್ಲ ಬರ್ತಾ ಇದ್ದಾರೆ ಈಗ. ನಾನು ಕೂಡ ಹೋಗ್ತಾ ಇದ್ದೇನೆ, ಯಾಕಂದ್ರೆ ನನಗೂ ಸಂಬಂಧದ ಹತ್ತಿರದ ಸಂಬಂಧ ಅವರು. ಹಿಂಗಾಗಿ ಇದೊಂದು ದುರ್ದೈವದ ಸಂಖ್ಯೆ ಅಂತ ಹೇಳ್ಬೋದು. ಮೋಹನ್ ಸರ್, ತಾವು ಈ ರೀತಿಯ ಇನ್ಸಿಡೆಂಟ್ ಗಳನ್ನ ನೋಡಿದಿರಿ. ಬಹುಶಃ ಇದು ಟೇಕ್ ಆಫ್ ಆಗಿ 45 ನಿಮಿಷಗಳ ಕಾಲ ಫ್ಲೈ ಮಾಡಿದೆ ಅಂತ ಹೇಳಿದ್ರೆ ಸಡನ್ ಆಗಿ ಏನೇನು ಆಗ್ಲಿಕ್ಕೆ ಸಾಧ್ಯ ಇದೆ ಸರ್? ಸಡನ್ ಆಗಿ ಅದು ತುರ್ತು ಲ್ಯಾಂಡಿಂಗ್ ಅಂತ ಹೇಳಿದ್ರೆ ಏನ್ ಆಗಿರ್ಬೋದು ಅಂತ ತಮ್ಗನ್ಸುತ್ತೆ ಸರ್? ಲ್ಯಾಂಡಿಂಗ್ ಟೈಮು ರೋಟರ್ ಅಂತ ಇರ್ತದೆ ಸರ್. ರೋಟರ್ ಡೌನ್ವರ್ಡ್ಸ್ ಪ್ಲೇ ಮಾಡಿದಾಗ ಸ್ಲೋಲಿ ಅದು ಲ್ಯಾಂಡ್ ಮಾಡ್ಲಿಕ್ಕೆ ಪ್ರಯತ್ನ ಆಗ್ತದೆ. ಯಾವಾಗ ಟೆಕ್ನಿಕಲ್ ಗ್ಲಿಚ್ ಅವ್ರಿಗೆ ಕಂತು ಎಲ್ಲಾದ್ರೂ ಒಂದು ಸೇಫ್ ಜಾಗದಲ್ಲಿ, ಜನವಸ್ತಿ ಇಲ್ಲದೆ ಜಾಗದಲ್ಲಿ ಇದು ಲ್ಯಾಂಡ್ ಮಾಡಿ ಸಾರ್ವಜನಿಕರಿಗೆ ಏನೋ ತೊಂದರೆ ಆಗಲಾರ್ದಂತೆ, ಸಾರ್ವಜನಿಕ ಕಟ್ಟಡ ಮೇಲೆ ಬೀಳಲಾರ್ದಂತೆ ಏನಾದ್ರು ಪೈಲಟ್ ಟ್ರೈ ಮಾಡ್ತಾರೆ. ಅದು ಟ್ರೈ ಮಾಡಿದ್ದಾರೆ. ಆದ್ರೆ ಏನಾಗಿದೆ, ATF ಟ್ಯಾಂಕ್ ಕೆಳಗಡೆ ಇರೋದ್ರಿಂದ ATF ಟ್ಯಾಂಕ್ ಟಚ್ ಆಗಿ ಅದಕ್ಕೆ ಬ್ಲಾಸ್ಟ್ ಆಗಿದೆ ಏರ್ಕ್ರಾಫ್ಟ್. ಅದು ಬಿಪಿನ್ ರಾವತ್ ಇನ್ಸಿಡೆಂಟ್ ನಿಮ್ಗೆ ನೆನಪಿರ್ಬೋದು. ಆ ನಂತರ ಮೊನ್ನೆ ಒಂದು ಅಹಮದಾಬಾದ್ ಒಂದು ಇನ್ಸಿಡೆಂಟ್ ಕೂಡ ಇದೇ ತರ ಆಗಿದ್ದು. ಯಾವಾಗ ATF ಟ್ಯಾಂಕಿಗೆ ಹೊಡೆತ ಬೀಳ್ತದ, ಏರ್ಕ್ರಾಫ್ಟ್ ಪ್ರೊಪಲ್ಲರ್ಸ್ ಏನಾದ್ರು ಹೊಡೆತ ಆಗಿದ್ರೆ ಇಟ್ ಕೂಡ ದೋಸ್ ಪೀಪಲ್ ಕೂಡ ಬಿನ್ ಸೇವ್ಡ್. ಅದು ಸೇವ್ ಮಾಡ್ಲಿಕ್ಕೆ ಆಗಿಲ್ಲ. ತುಂಬಾ ದುರ್ದೈವ ಸರ್ ಇದು. ಕೋರ್ಟ್ ಆಫ್ ಎನ್ಕ್ವೈರಿನಲ್ಲೇ ಗೊತ್ತಾಗ್ತದೆ. ಆದ್ರೆ DGCA ಪರ್ಮಿಷನ್ ತಗೊಳ್ಳಾರ್ದೆ ಈ ರಾಜಕಾರಣಿಗಳು ಹಾರಾಡ್ತಾರೆ ಅಂತ ನನ್ಗೆ ಮೊದಲಿನಿಂದನೂ ಗೊತ್ತು. ಇದರ ಬಗ್ಗೆ DGCA ಸ್ವಲ್ಪ ಸ್ಟ್ರಿಕ್ಟ್ ಆಗ್ಬೇಕು. ಇಲೆಕ್ಷನ್ ಆಮೇಲೆ ವೋಟ್ ತಗೊಳ್ಳೋದು ವಿಷಯ ಬೇರೆ, ಜನರ ಜೀವ ತುಂಬಾ ಇಂಪಾರ್ಟೆಂಟ್. ಈ ತರ ಘಟನೆಗಳು ಆಗಬಾರ್ದು. ಕರೆಕ್ಟ್ ಸರ್, ಕರೆಕ್ಟ್. ಥ್ಯಾಂಕ್ ಯು ಸೋ ಮಚ್ ಮೋಹನ್ ಚಿತ್ತಲೆ ಅವರೇ, ರಿಪಬ್ಲಿಕ್ ಕನ್ನಡದ ಜೊತೆಗೆ ತಾವು ಮಾತಾಡಿದ್ದಕ್ಕೆ.